ಟನಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಬೀಸ್ಮೈಲ್ಗೆ ಅನುಷ್ಠಾನ ಮಾಡಲಿಕ್ಕೆ ಆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರ ದಕ್ಷಿಣ ಮುಖವಾಗಿ ಇರತಕ್ಕಂತಹ ಟನಲ್ ಪ್ರಾಜೆಕ್ಟ್ ಅನ್ನ ಈಗಾಗಲೇ ಟೆಂಡರ್ ಮಾಡಿದ್ದಾರೆ. ಸೊ ಟೆಂಡರ್ನ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬೀಸ್ಮೈಲ್ ವತಿಯಿಂದ ಈಗ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ. ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕಾಗತ್ತೆ. ಸೊ ಕ್ಯಾಬಿನೆಟ್ ಅಲ್ಲಿ ಅದರ ಅಂತಿಮ ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ಅದರ ಅನುಷ್ಠಾನ ಬೀಸ್ಮೈಲ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅದೊಂದು ಬಹಳ ಸಂಕೀರ್ಣವಾದಂಥ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್. ಅದು ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ಬಹಳ ಇದೆ. ಆದರೆ ಸದ್ಯಕ್ಕೆ ಸರ್ಕಾರದ ಹಂತದಲ್ಲಿ ತೀರ್ಮಾನಕ್ಕೆ ಬಾಕಿ ಇರೋದ್ರಿಂದ ಇವತ್ತು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಬಾರಿ ನಾರ್ತ್ ಸೌತ್ ಟನಲ್ ಪ್ರಾಜೆಕ್ಟ್ ನಾವು ಟೆಂಡರ್ ಆದಮೇಲೆ ಪ್ಯಾರಲಲ್ಲಿ ಈಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಟ್ಟು ಉದ್ದ ಸುಮಾರು 16.5 ಕಿಲೋಮೀಟರ್ ಇದೆ. ನಾರ್ತ್ ಸೌತ್ ಅಂದರೆ ಹೊಸೂರು ರೋಡಿಂದ ನಮಗೆ ಈ ಕಡೆ ಏರ್ಪೋರ್ಟ್ ರೋಡ್ಗೆ ಲಿಂಕ್ ಮಾಡುವಂತಹ ನಾರ್ತ್ ಸೌತ್ದು. ಆ ನಂತರ ಈಸ್ಟ್ ವೆಸ್ಟ್ ರೋಡ್ ಇದೆ. ಈಸ್ಟ್ ವೆಸ್ಟ್ ರೋಡ್ ಅಂದರೆ ಓಲ್ಡ್ ಮೆಡ್ರಾಸ್ ರೋಡಿಂದ ಮೈಸೂರು ರೋಡ್ಗೆ ಲಿಂಕ್ ಮಾಡುವಂತಹದ್ದು. ಅದು ಸುಮಾರು 22 ಕಿಲೋಮೀಟರ್ ಉದ್ದ ಬರುತ್ತೆ. ನಾರ್ತ್ ಸೌತು 16.5 ಕಿಲೋಮೀಟರು, ಈಸ್ಟ್ ವೆಸ್ಟು ಸುಮಾರು 22 ಕಿಲೋಮೀಟರ್ ಬರುತ್ತೆ. ಸೊ ಅದು ನೆಕ್ಸ್ಟ್ ಫೇಜಲ್ಲಿ ಅದನ್ನು ಟೆಂಡರ್ಗೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಅದಿನ್ನೂ ಟೆಂಡರ್ ಆಗಿಲ್ಲ. ಸೊ ಇದು ಬೀಸ್ಮೈಲ್ದು ಮತ್ತೊಂದು ಪ್ರಾಜೆಕ್ಟು. ಅದು ಸರ್ಕಾರ ಅಂತಿಮ ತೀರ್ಮಾನ ತೆಗೆದುಕೊಂಡ ಬಗ್ಗೆ ಅದ್ರ ಬಗ್ಗೆ ಬೇಕಾದರೆ ನಾವಿನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡಬಹುದು. ಇದಲ್ಲದೆ ಈ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಮೂವ್ಮೆಂಟು ಸರಿಯಾಗಿ ಆಗಬೇಕು ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದೆ, ಟ್ರಾಫಿಕ್ ಕಂಜೆಷನ್ನೇ ಬೆಂಗಳೂರಲ್ಲಿ ನಂಬರ್ 1 ಪ್ರಾಬ್ಲಮ್ ಇವತ್ತು. ನೀವು ಯಾರನ್ನ ಕೇಳಿದ್ರು ಕೂಡ ಟ್ರಾಫಿಕ್ ಕಂಜೆಷನ್. ಸೊ ಈ ಟ್ರಾಫಿಕ್ ಕಂಜೆಷನ್ನು ನಾನು ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗಿತ್ತು, ನಾನು ಇಂಟ್ರೊಡಕ್ಟರಿ ರಿಮಾರ್ಕ್ಸು ಈಗ ಹೇಳ್ತಾ ಇದ್ದೇನೆ. ಬೆಂಗಳೂರಲ್ಲಿ ಸಂಚಾರದ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾವು ಮೆಟ್ರೋನೂ ಮಾಡಬೇಕು. ಮೆಟ್ರೋದಲ್ಲೂ ಕೂಡ ನಾವು ಸುಮಾರು 275 ಕಿಲೋಮೀಟರ್ನ ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ. ಅಷ್ಟು ನೆಟ್ವರ್ಕ್ ಆಗಬೇಕು ಅಂತ. ಮೆಟ್ರೋ ಜೊತೆಗೆ ಮೆಟ್ರೋಗೆ ಬರೋದಕ್ಕೆ ಹೋಗೋದಕ್ಕೆ ಮತ್ತು ಜನ ಲೋಕಲಲ್ಲಿ ಓಡಾಡೋದಕ್ಕೆ ಮೇನ್ ರೋಡ್ಸ್ ಏನಿದ್ದಾವೆ ಅವುಗಳ ಅಭಿವೃದ್ಧಿನೂ ಆಗಬೇಕು. ಟ್ರಾಫಿಕ್ ಮೂವ್ಮೆಂಟ್ ಆಗಬೇಕಾದ್ರೆ ಅವುಗಳನ್ನ ನಾವು ವೈಟ್ ಟಾಪಿಂಗ್ ಮುಖಾಂತರ ಮತ್ತು ಹೈ ಡೆನ್ಸಿಟಿ ರೋಡ್ ಡೆವಲಪ್ಮೆಂಟ್ ಮುಖಾಂತರ ತಗೊಳ್ತಾ ಇದ್ದೇವೆ. ಇದಲ್ಲದೆ ಮೆಟ್ರೋಗೂ ನಾವು ಹೆಚ್ಚು ಆದ್ಯತೆ ಕೊಡಬೇಕು. ಮೆಟ್ರೋ ಜೊತೆಗೆ ಅದರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಸಂಚಾರಕ್ಕೂ ಕೂಡ ಆದ್ಯತೆ ಕೊಡಬೇಕು. ಹೆಚ್ಚಿನ ಬಂಡವಾಳವನ್ನು ಬಸ್ ಸಂಚಾರದಲ್ಲೂ ಕೂಡ ನಾವು ಹೂಡಬೇಕು. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇವತ್ತು ಕೋಟ್ಯಾಂತರ ಗಾಡಿಗಳು ಓಡಾಡ್ತವೆ. ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿರೋವೆ ಬಹುಶಃ 1.2 crore ವೆಹಿಕಲ್ಸ್ ಏನೋ ಇದಾವೆ ಅಂತ ಕಾಣುತ್ತೆ. ದಿನೇ ವೆಹಿಕಲ್ಗಳ ಸಂಖ್ಯೆ ಬೆಳೀತಾನೇ ಇದೆ. ನಾವು ಮೆಟ್ರೋ ಎಷ್ಟೇ ಕೊಟ್ಟರೂ ಕೂಡ ರೋಡ್ ಮೇಲೆ ಓಡಾಡೋ ಜನ ಇದ್ದೇ ಇರ್ತಾರೆ. ಅದನ್ನ ನಾವು ಬೇಡ ಅಂತ ಹೇಳಿದ್ರೆ ಜನ ನಾವು ಬೇಡ ಅಂತ ಹೇಳಿದ ಕೂಡಲೇ ಕೇಳೋದಿಲ್ಲ. ಜನಗಳಿಗೆ ಬೇಕಾದಂಥ ಸೌಲಭ್ಯ ನಾವು ಕೊಡಲೇಬೇಕಾಗತ್ತೆ. ಸೊ ಮೇಜರ್ ರೋಡ್ಸ್ ಡೆವಲಪ್ಮೆಂಟ್ ಮಾಡೋದಾಗ್ಲಿ, ಐಡೆನ್ಸಿಟಿ ರೋಡ್ಸ್ ಆಗಲಿ, ಔಟರ್ ರಿಂಗ್ ರೋಡ್ ಡೆವಲಪ್ ಮಾಡೋದಾಗ್ಲಿ, ಇವೆಲ್ಲದರ ಜೊತೆಗೆ ಜನ ನಾವು ಎಲ್ಲೆಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ ಅವುಗಳನ್ನ ಗುರುತಿಸಿ ಅವುಗಳಿಗೆ ಸಮಗ್ರ ಪರಿಹಾರ ಕೊಡಬೇಕು. ಕಾಂಪ್ರಹೆನ್ಸಿವ್ ಸೊಲ್ಯೂಷನ್. ಆ ಜವಾಬ್ದಾರಿನ ಬೀಸ್ಮೈಲ್ಗೆ ವಹಿಸಿರ್ತಕ್ಕಂಥದ್ದು. ಸೊ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಬೇಕಾದ್ರೆ ವೈಟ್ ಟಾಪಿಂಗು ಬೇಕು, ಟನಲ್ಲು ಬೇಕು, ಮತ್ತೆ ಎಲಿವೇಟೆಡ್ ರೋಡ್ಸು ಬೇಕು. ನಾವೇನಾದ್ರೂ ಬರೀ ಫ್ಲೈಓವರ್ಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಅಥವಾ ಶಾರ್ಟ್ ಬರೀ 1 ಕಿಲೋಮೀಟರ್ಗೆ ಒಂದು ಎಲಿವೇಟೆಡ್ ರೋಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ ನೀವು ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಇಲ್ಲೆಲ್ಲ ಮಾಡಿದಾಗ ಏನಾಯ್ತು, ಅಲ್ಲಿ ಎಲ್ಲಿ ಅದು ಹೋಗಿ ಫ್ಲೈಓವರ್ ಇಳಿತದೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕಂದ್ರೆ ಸೊಲ್ಯೂಷನ್ ಕೊಟ್ಟಿರೋದು ಬರೀ 1 ಕಿಲೋಮೀಟರ್ಗೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ, ಅದು ಹೋಗಿ ಮುಗಿದ ತಕ್ಷಣ ಅಲ್ಲಿ ಜಾಮ್ ಆಗುತ್ತೆ. ಸೊ ನಾವು ಎಲ್ಲಿವರೆಗೂ ಸಮಗ್ರವಾಗಿ ಅಧ್ಯಯನ ಮಾಡೋದಿಲ್ಲ, ಸಮಗ್ರವಾಗಿ ಪರಿಹಾರ ಕ್ರಮಗಳನ್ನ ತಗೊಳ್ಳೋದಿಲ್ಲ,
ಬರೀ ಪೀಸಲ್ಲಿ ನಾವು ಸೊಲ್ಯೂಷನ್ ಕೊಟ್ರೆ ಇದರಿಂದ ಸಮಗ್ರ ಪರಿಹಾರ ಆಗೋದಿಲ್ಲ. ಸೊ ಬಿ-ಸ್ಮೈಲ್ನ ಮ್ಯಾಂಡೇಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಸಮಗ್ರ ಸಂಚಾರ ಸಮಸ್ಯೆಗಳು ಮತ್ತು ಪರಿಹಾರಗಳು, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಚಾಲೆಂಜಸ್ ಅಂಡ್ ಸೊಲ್ಯೂಷನ್ಸ್, ಇದು ಬಿ-ಸ್ಮೈಲ್ನ ಮ್ಯಾಂಡೇಟ್. ಸೊ ನಾವು ಕಾಂಪ್ರಹೆನ್ಸಿವ್ ಆಗಿ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ, ಟನಲ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅನ್ನು ನೋಡಬೇಕು, ಅಲ್ಲಿಂದ ಮುಂದಕ್ಕೆ ಹೇಗೆ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ವೆಹಿಕಲ್ಸ್ ಮೂವ್ಮೆಂಟ್ ಆಗುತ್ತೆ ಅದು ನೋಡಬೇಕು, ಈಗ ಇರುವ ರೋಡ್ನ ಕೆಪಾಸಿಟಿನೂ ನೋಡಬೇಕು, ನಾಳೆ ದಿನ ಹೇಗೆ ಅಲ್ಲಿ ಹೆಚ್ಚಿಗೆ ವೆಹಿಕಲ್ ಮೂವ್ಮೆಂಟ್, ಹೈಯರ್ ವೆಹಿಕಲ್ ಮೂವ್ಮೆಂಟ್ ಅದಾಗುತ್ತೆ ಅಂತಾನು ನೋಡಬೇಕು. ಈ ದೃಷ್ಟಿಯಿಂದ ಟನಲ್ ಜೊತೆಗೆ ಎಲಿವೇಟೆಡ್ ರೋಡ್ಸ್ ಅನ್ನು ಕೂಡ ಓವರ್ಲ್ಯಾಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಸರ್ಕಾರ, ನಾನೆಲ್ಲ ಸರ್ಕಾರ ಮಾಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಕೆಲವು ಕಡೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ಸ್ ಆದ್ರೆ ಈಗ ಔಟರ್ ರಿಂಗ್ ರೋಡ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು, ಅಲ್ಲೂ ಕೂಡ ಬಹಳ ಸ್ಲೋ ಇದೆ. ನೀವು JP ನಗರದಿಂದ ಈ ಕಡೆಗೆ ಮೈಸೂರು ರೋಡ್ಗೆ ತಗೊಳ್ಳಿ, ಮೈಸೂರು ರೋಡಿಂದ ಹೆಬ್ಬಾಳ ಕಡೆಗೆ ತಗೊಳ್ಳಿ, ಅಥವಾ ನಮ್ಮ ಇಲ್ಲಿನ ಔಟರ್ ರಿಂಗ್ ರೋಡ್ ತಗೊಳ್ಳಿ. ಸೊ ಕೆಲವು ಕಡೆ ನಾವು ಎಲಿವೇಟೆಡ್ ರೋಡ್ಸ್ ಅನ್ನು ಮಾಡಬೇಕು, ಕೆಲವು ಕಡೆ ಸಿಟಿ, ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಲ್ಲಿ ಯಾವಾಗ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಜಯನಗರ ಕಡೆಯಿಂದ ಬರ್ತಾರೆ, ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕು, ಈ ಕಡೆ MG ರೋಡ್ ಕಡೆಗೆ ಹೋಗ್ಬೇಕು. ಇದು ಒಂದು ಉದಾಹರಣೆ ತಗೊಳ್ಳಿ. ನೀವು ಹಡ್ಸನ್ ಸರ್ಕಲ್ ಫ್ಲೈಓವರ್ ಒಂದೇ ಮಾಡಿದ್ರೆ ಉದಾಹರಣೆಗೆ, ಅದು ಎಲ್ಲೋಗಿ ಲ್ಯಾಂಡ್ ಆಗುತ್ತೆ, ಮೆಜೆಸ್ಟಿಕ್ ಹತ್ರ ಮುಂದಕ್ಕೆ ಹೋಗಿ ಕೆಂಪೇಗೌಡ ರೋಡಲ್ಲಿ ಲ್ಯಾಂಡ್ ಆಗುತ್ತೆ. ಈ ಕಡೆಯಿಂದ ತಗೊಂಡೋಗ್ಬಿಟ್ರೆ JC ರೋಡಲ್ಲಿ ಲ್ಯಾಂಡ್ ಆಗುತ್ತೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಇಂತಹ ಎಲ್ಲೆಲ್ಲಿ ಈ ತರ ಸಮಸ್ಯೆಗಳು ಇದಾವೆ ಅಂತ ಗುರುತಿಸಿ, ಅಲ್ಲಿ ಕನಿಷ್ಠ 2 ಕಿಲೋಮೀಟರ್ ಇಂದ ಹಿಡಿದು 12, 13, 14, 15 ಕಿಲೋಮೀಟರ್ ವರೆಗೆ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡಿ, ಅಲ್ಲಿನ ಮಧ್ಯ ಬರುವಂತ ಎಲ್ಲಾ ಕಂಜೆಷನ್ಗೂ ಕಾಂಪ್ರಹೆನ್ಸಿವ್ ಸಮಗ್ರ ಪರಿಹಾರ ಕೊಡಬೇಕು ಅಂತೇಳಿ ಎಲಿವೇಟೆಡ್ ರೋಡ್ಸ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಸರ್ಕಾರದಲ್ಲಿ. ಸೊ ಒಂದ್ ಕಡೆ ಟನಲ್ ರೋಡು, ಇನ್ನೊಂದ್ ಕಡೆ ಎಲಿವೇಟೆಡ್ ರೋಡ್ಸ್. ಎಲಿವೇಟೆಡ್ ರೋಡ್ಸ್ ಅಲ್ಲಿ ಸುಮಾರು ಒಟ್ಟು ಒಂದು 150 ಕಿಲೋಮೀಟರ್ಗೆ ಎಲಿವೇಟೆಡ್ ರೋಡ್ಸ್ ಅನ್ನ ಬೆಂಗಳೂರಿನಲ್ಲಿ ಮಾಡಬೇಕು, ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಬೇಕಾದ್ರೆ. ಇವತ್ತಿನ ಟ್ರಾಫಿಕ್ ಪ್ರಾಬ್ಲಮ್ಸ್, ಬೆಳೀತಾ ಇರುವಂತ ಭವಿಷ್ಯದ ಟ್ರಾಫಿಕ್ ಪ್ರಾಬ್ಲಮ್ಸ್, ಇವುಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಸೊಲ್ಯೂಷನ್ಸ್ ಕೊಡಬೇಕಾದ್ರೆ ಟನಲ್ ಅಲ್ಲದೆ ಒಂದು 150 ಕಿಲೋಮೀಟರ್ ಅಷ್ಟು ಬೇರೆ ಬೇರೆ ಕಡೆ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಆ 150 ಕಿಲೋಮೀಟರ್ ಅಲ್ಲಿ ಈಗ ಈ ವರ್ಷದಲ್ಲಿ ಏನೇ ಮಾಡಿ ಒಂದು 75 ಕಿಲೋಮೀಟರ್ಗೆ ಟೆಂಡರ್ ಮಾಡಬೇಕು ಅಂತ ಸರ್ಕಾರದಲ್ಲಿ ಬಿ-ಸ್ಮೈಲ್ ನಲ್ಲಿ ಸರ್ಕಾರದ ನಿರ್ದೇಶನದಂತೆ ಬಿ-ಸ್ಮೈಲ್ ನವರು ನಲ್ಲಿ ತೀರ್ಮಾನ ಆಗಿದೆ. ಸೊ ಆ 75 ರಸ್ತೆಗಳು ಯಾವುವು ಅಂತ ಕೂಡ ಗುರುತಿಸಿದ್ದಾರೆ. ಅಲ್ಲಿ ಫೀಸಿಬಿಲಿಟಿ ಸ್ಟಡಿಯನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಖಾಸಗಿನವರು ಬಂಡವಾಳ ಹಾಕ್ತಾರೆ. ಬಂಡವಾಳ ಹಾಕಿ ಅವ್ರಿಗೆ ಏನು ವಯಬಿಲಿಟಿ ಬರೋದಿಲ್ಲ, ಆ ವಯಬಿಲಿಟಿಯ ಗ್ಯಾಪ್ ಅನ್ನ ಮಾತ್ರ ಸರ್ಕಾರ ಕೊಡುತ್ತೆ, ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ. ಉಳಿದಿದ್ದನ್ನ ಖಾಸಗಿಯವರು ಬಂಡವಾಳ ಹಾಕಿ ಅದನ್ನ ಅವರು ರಿಕವರ್ ಮಾಡ್ಕೊಳ್ಳುವ ರೀತಿಯಲ್ಲಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಮಾಡೆಲ್ ಅಲ್ಲಿ ಈಗ ಎಲಿವೇಟೆಡ್ ರೋಡ್ಸ್ ಅನ್ನು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಎಲ್ಲಾ ದಿಕ್ಕಿನಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಲ್ಲೂ ಕೂಡ ಎಲ್ಲೆಲ್ಲಿ ಈಗ ಟ್ರಾಫಿಕ್ ಕಂಜೆಷನ್ ಇದೆ. ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಂತ ನಾನು ಹೇಳಿದೆ. ಹಡ್ಸನ್ ಸರ್ಕಲ್ ಆದ್ರೆ ನೆಕ್ಸ್ಟ್ ಬರೋದು ಟೌನ್ ಹಾಲ್ ಜಂಕ್ಷನ್, ಟೌನ್ ಹಾಲ್ ಇಂದ ಹೋದ್ರೆ ಶಿರ್ಸಿ ಫ್ಲೈಓವರ್, ಶಿರ್ಸಿ ಫ್ಲೈಓವರ್ ಇಂದ ಮುಂದಕ್ಕೆ ಹೋದ್ರೆ ಮೈಸೂರು ರೋಡು, ನಾಯಂಡಹಳ್ಳಿ ಜಂಕ್ಷನ್. ಇಷ್ಟನ್ನು ದಾಟಿಸಿ ತಗೊಂಡೋಗಿ ನಾವು ಮೈಸೂರು ರೋಡ್ಗೆ ಇಷ್ಟು ಜಂಕ್ಷನ್ಸ್, ಟೌನ್ ಹಾಲು, ಶಿರ್ಸಿ ಫ್ಲೈಓವರ್, ಆಮೇಲೆ ನೆಕ್ಸ್ಟ್ ಬರುವಂತಹ ಅಲ್ಲಿ ಏನು ಬಾಪೂಜಿ ನಗರ ಅವೆಲ್ಲ ಏನ್ ಬರ್ತವೆ ಅವು ಎಲ್ಲ ದಾಟಿಸಿ ನಾವು ತಗೊಂಡೋಗಿ ನಾಯಂಡಹಳ್ಳಿ ಜಂಕ್ಷನ್ ಅನ್ನು ದಾಟಿಸಿ ಮುಂದಕ್ಕೆ ಬಿಟ್ರೆ ಆವಾಗ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಟ್ಟಂಗಾಗುತ್ತೆ. ಇದೇ ನಾನು ಯಾಕಂದ್ರೆ ಕಾಂಪ್ರಹೆನ್ಸಿವ್ ಅಂತ ಹೇಳಿದ್ರೆ ಈ ರೀತಿಯಾಗಿ, ಇಲ್ಲ ಅಂದ್ರೆ ನಾವು ಬರೀ ಒಂದೊಂದು ಫ್ಲೈಓವರ್ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ ಎತ್ತುತ್ತೀವಿ, ಅಲ್ಲಿ ಡ್ರಾಪ್ ಮಾಡ್ತೀವಿ, ಮತ್ತೆ ಅಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ಈ ಎಲಿವೇಟೆಡ್ ರೋಡ್ಗಳನ್ನ ಈಗ ಕಾನ್ಸೆಪ್ಚುಯಲೈಸ್, ಅವುಗಳನ್ನ ವಿನ್ಯಾಸ ಮಾಡಲಾಗಿದೆ. ಇವುಗಳ ಅನುಷ್ಠಾನವನ್ನು ಕೂಡ ಏನೇ ಮಾಡಿ ಅಟ್ಲೀಸ್ಟ್ ಒಂದು 75 ಕಿಲೋಮೀಟರ್ ಆದ್ರೂ ಎಲಿವೇಟೆಡ್ ರೋಡ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ
ಈಗ ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಬ್ಯಾಂಗ್ಳೂರ್ನ ಲಾಂಗ್ ಟರ್ಮ್ ಟ್ರಾಫಿಕ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ತಕ್ಕಂಥವು. ಮಾಡ್ಲಿಕ್ಕೆ 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ಬಟ್ ಅಲ್ಟಿಮೇಟ್ಲಿ ಇವುಗಳು ಬೇಕೇ ಬೇಕು. ಇದಿಲ್ಲದೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ದೀರ್ಘಾವಧಿಯಲ್ಲಿ ಸಾಧ್ಯ ಆಗೋದಿಲ್ಲ.